ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತು ನಾನು ಮಾತಾಡ್ತಾ ಇದ್ದೀನಿ ಬೆಕ್ಕಿನ ಬಗ್ಗೆ. ನೋಡಿ, ಇದಕ್ಕೆ ಟೈಮ್ ಪಾಸ್ ಆಗೋದೇ ಇಲ್ಲ. ಮನೆಯಲ್ಲಿ ಕುತ್ಕೊಂಡು ಟೈಮ್ ಪಾಸ್ ಆಗಲ್ಲ. ಇದು ನೋಡಿ, ನಾನು ತರಕಾರಿ ತಂದು ಕೂಡಲೇ ಅದನ್ನೆಲ್ಲ ನೋಡಬೇಕು. ಅದು ಮೊದಲು ನೋಡಿ ಏನು ಮಾಡ್ತಾ ಇದೆಯಾ, ನೋಡಿ ಆ ಕಡೆ ಕುತ್ಕೊಂಡು ಏನು ನೋಡ್ತಾ ಇದೆಯಾ ಎಲ್ಲ ಮೊದಲು ವಾಸನೆ ನೋಡುತ್ತೆ. ಈಗ ಆ ಕಡೆ ಕಿಟಕಿ ನೋಡಿಕೊಂಡು ವಿಂಡೋ ನೋಡ್ಕೊಂಡು ಕುತ್ಕೊಂಡಿದೆ. ನೋಡಿ, ಈಗ ಅದಕ್ಕೆ ಊಟ ಹಾಕಬೇಕಂತೆ. ನೋಡಿ ಮುಖ ಹೇಗೆ ಮಾಡಿದೆ. ಹಸಿವೆ ಆದರೆ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಫುಲ್ ಹಾಕೋವರೆಗೂ ಬಿಡೋದಿಲ್ಲ. ಅದು ಒಂದು ಪ್ಯಾಕೆಟಲ್ಲಿ ಅರ್ಧ ಹಾಕಿರ್ತೀನಲ್ಲ, ಇನ್ನೂ ಅರ್ಧ ಹಾಕೋವರೆಗೂ ಬಿಡೋದಿಲ್ಲ. ನೋಡಿ, ಅದನ್ನು ತಿಂದು ಮಲಗಿಬಿಡುತ್ತೆ. ಆಮೇಲೆ ಅದಕ್ಕೆ ಫುಲ್ ಊಟ ಹಾಕಿದ್ದು ಗೊತ್ತಾಗ್ಬಿಡುತ್ತೆ. ಅದು ಮತ್ತೆ ಸಾಯಂಕಾಲವರೆಗೂ ಕೇಳಲ್ಲ ಊಟ. ಮಧ್ಯಾಹ್ನ 4 ಗಂಟೆವರೆಗೂ ಕೇಳೋಂಗಿಲ್ಲ. ಇದು ಅನ್ನ ಹಾಲು ತಿನ್ನಂಗಿಲ್ಲ, ಮೊಸರು ತಿನ್ನೋದಿಲ್ಲ. ಏನೋ ಒಂದು ಸ್ವಲ್ಪ ಒಂದು ಸ್ಪೂನ್ನಷ್ಟು ಹಾಲು ಹಾಕ್ತಾ ಇರ್ತೀನಿ. ಇವಾಗಾದರೂ ಒಂದು ಬಟ್ಲಲ್ಲಿ, ಅದರ ಬಟ್ಲಲ್ಲಿ ಒಂದಿಷ್ಟೇ ನಾನು ಕಾಫಿ ಮಾಡ್ಕೊಳುವಾಗ ಬರುತ್ತೆ, ಆವಾಗ ಅದಕ್ಕೊಂದು ಸ್ಪೂನ್ ಹಾಕಿರ್ತೀನಿ ಅಷ್ಟೇ. ಈ ಪರ್ಷಿಯನ್ ಬೆಕ್ಕುಗಳಿಗೆ ಜಾಸ್ತಿ ಮಿಲ್ಕ್ ಕುಡಿಯೋದ್ರಿಂದ ಸ್ವಲ್ಪ ಲೂಸ್ ಮೋಷನ್ ಥರ ಆಗುತ್ತೆ. ಅದಕ್ಕೆ ಕುಡಿಸ್ಬಾರ್ದು ಅಂತ ಹೇಳ್ತಾರೆ. ಹಾಲು ಹಾಕಬೇಡಿ ಅಂತ ಹೇಳಿದರು ಡಾಕ್ಟ್ರು. ವಾಕಿಂಗ್ ಹೋಗಿ ಬರ್ತೀನಿ. ಆಮೇಲೆ ಚಾಕ್ಲೇಟ್ ಕೂಡ ಕೊಡಬೇಡಿ ಅಂತ ಹೇಳಿದರು. ನಾನು ಒಂದು ಸಲ ಹಾಗೆ ಚಾಕ್ಲೇಟು ದಿನ ಆಫೀಸಿಂದ ಬಂದ ತಕ್ಷಣ ಇದಕ್ಕೆ ಚಾಕ್ಲೇಟ್ ಕೊಟ್ಟು ರೂಢಿ ಮಾಡಿಬಿಟ್ಟಿದ್ದೆ. ಇರ್ತಿಲ್ಲ, ನಾನು ತಿನ್ನುವಾಗ ಅದಕ್ಕೂ ಕೊಡ್ತಾ ಇದ್ದೆ. ಒಂದು ಸಲ ಹೀಗೆ ಆರಾಮಿಲ್ಲದಾಗೆ ಆಗಿ ಅಡ್ಮಿಟ್ ಮಾಡಿದ್ವಿ ಅದಕ್ಕೆ 2 ದಿವಸ. ಆಮೇಲೆ ಡಾಕ್ಟ್ರು ಹೇಳಿದರು, ಇದಕ್ಕೆ ಚಾಕ್ಲೇಟು ಅದು ಕೊಡಬೇಡಿ, ಇದಕ್ಕೆ ಜೀರ್ಣಶಕ್ತಿ ಇರಲ್ಲ, ಚಾಕ್ಲೇಟ್ ಎಲ್ಲ ತಿಂದರೆ ಅದಕ್ಕೆ ಆಗಲ್ಲ, ಕೊಡಬೇಡಿ ಚಾಕ್ಲೇಟು ಅಂತ ಹೇಳಿದರು. ಅವತ್ತಿಂದ ಚಾಕ್ಲೇಟ್ ಕೊಡೋದನ್ನು ಸ್ಟಾಪ್ ಮಾಡಿದ್ವಿ ಇದಕ್ಕೆ. ಇಲ್ಲಾಂದರೆ ಚಾಕ್ಲೇಟ್ ಕೊಡ್ತೀನಿ ಅಂದ ತಕ್ಷಣ ಎಲ್ಲಿದ್ದರೂ ಓಡಿ ಬರ್ತಾಯಿತ್ತು ಮುಂಚೆ. ದಿನ ಚಾಕ್ಲೇಟ್ ತಿಂದು ಹಾಗೆ ನನಗೆ ಗೊತ್ತಿರಲಿಲ್ಲ ಮುಂಚೆ, ಅದಕ್ಕೆ ಚಾಕ್ಲೇಟ್ ಕೊಡ್ತಾಯಿದ್ದೆ ದಿನಾಲು. ಅದಕ್ಕೆ ಈಗ ಚಾಕ್ಲೇಟು ಏನು ಕೊಡಲ್ಲ. ಕಾಫಿ ಜೊತೆ ಒಂದು ಸ್ವಲ್ಪ ಬಿಸ್ಕೆಟು ಅದು ತಿಂತಾಯಿದ್ರೆ ಏನು ಕೇಳುತ್ತೆ. ಒಂದು ಸ್ವಲ್ಪ ಮಾತ್ರ ಒಂದು ಬುಕ್ ಹಾಕ್ತೀನಿ, ತಿನ್ನುತ್ತೆ. ನಾನು ಸುಮ್ಮನೆ ತಿನ್ನುವಾಗ ಅದು ಹಾಗೆ ನೋಡ್ತಾ ಕೂತ್ಕೊಂಡ್ರೆ ನನಗೂ ಇಷ್ಟ ಆಗಲ್ಲ. ಅದಕ್ಕೆ ಒಂದು ಸ್ವಲ್ಪ ಹಾಕಿರ್ತೀನಿ ಅದಕ್ಕೆ. ಕಾಫಿಲೇತಿ ತಿನ್ನುತ್ತೆ ಅವಾಗ. ನೋಡಿ, ಅದಕ್ಕೆ ಮನೆಯಲ್ಲಿ ಓಡಾಡೋಕ್ಕೆ ಬಾಲ್ಕನಿನೂ ಇಲ್ಲ ಈ ನಮ್ಮ ಮನೆಯಲ್ಲಿ. ಅದು ಬಾಲ್ಕನಿ ಇದ್ದರೆ ಬಾಲ್ಕನಿಯಲ್ಲಿ, ಮೊದಲು ಬೇರೆ ಮನೆಯಲ್ಲಿದ್ವಿ, ಅಲ್ಲಿ ಬಾಲ್ಕನಿ ಎಲ್ಲ ಇತ್ತು. ಬಾಲ್ಕನಿಲೆಲ್ಲ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿತ್ತು. ಇದಕ್ಕೆ ಏನಿಲ್ಲ ಅಂದರೆ ವಿಂಡೋ ಹತ್ರ ಕುತ್ಕೊಳ್ಳುತ್ತೆ ರೂಮಲ್ಲಿ. ಅದೇ ಅದಕ್ಕೆ ಎಂಟರ್ಟೈನ್ಮೆಂಟು, ಹೊರಗಡೆ ನೋಡೋದು. ಅವಾಗವಾಗ ಹೊರಗಡೆ ಪಾರ್ಕಲ್ಲಿ ಕರ್ಕೊಂಡು ಹೋಗಿರ್ತೀನಿ. ಈಗ ಮಳೆಗಾಲ ಆಗಿದ್ದರಿಂದ ಸ್ವಲ್ಪ ಕಡಿಮೆನೇ, ಜಾಸ್ತಿ ಹೊರಗಡೆ ಕರ್ಕೊಂಡು ಹೋಗಲ್ಲ. ಇದಕ್ಕೆ ನಿನ್ನೆಗೆ 7 ವರ್ಷ ತುಂಬಿತು. ಇದಕ್ಕೆ 8ನೇ ವರ್ಷ ಸ್ಟಾರ್ಟ್ ಆಗಿದೆ.